ಮಳೆ ಬರ್ತುಂಟು. ಇವನನ್ನು ನೋಡಿ, ಇವನು ಮುಂಚೆ ಇಲ್ಲೇ ದನ ಮೇಯಿಸ್ತಾ ಬರ್ತಾ ಇದ್ವಿ ಇಲ್ಲಿ. ಮತ್ತೆ ಈಗ ಹೊಳೆಯಲ್ಲಿ ಸುಮಾರು ನೀರು ಬಂದಿದೆ. ನಮ್ಮ ಪಂಪ್ ಶೆಡ್ ತನಕ ನೀರು ಬಂದಿದೆ. ಈಗ ತೋರಿಸ್ತೇನೆ ಕರ್ಕೊಂಡೋಗಿ. ಎಷ್ಟು ಗೊತ್ತುಂಟು, ಇಲ್ಲೇ ಅವತ್ತು ಮಂಗಳಗೌರಿ ಎಲ್ಲ ನೀರು ಕುಡಿಲಿಕ್ಕೆ ಬಂದು ಹೊಳೆಗೆ ಬೀಳ್ತಿದ್ದದು. ಈಗ ನೋಡಿ ಗಣಿ ಎಂತ ಮಾಡ್ತಿದ್ದೀರಾ ಹೇಳಿ? ಜಿಗುಜ್ಜೆ ಮತ್ತೆ ಪೋಡಿ ರೆಡಿ ಮಾಡಿದ್ರು. ಇದು ಚಟ್ನಿ, ಟೊಮೆಟೊ ಚಟ್ನಿ ನನಗೆ ಇಷ್ಟ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ವಿಮಾನು ಶಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನನ್ನಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ. ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಆಗಸ್ಟ್ 8ಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಹಜೀಮ್ ಅವರ ಬರ್ತಡೇ ಅಂತೆ. ಹಜೀಮ್ ಅವರಿಗೆ ವಿಶ್ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಅಮಿತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಗೌಶಿಕ್ ಅವರ ಬರ್ತಡೇ ಅಂತ. ಗೌಶಿಕ್ ಅವರಿಗೆ ವಿಶ್ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಆಗಸ್ಟ್ 9ಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಮಾಲತಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ತಂಗಿ ಮಗಳು ಸಾನ್ವಿ ಅವರ ಬರ್ತಡೇ ಅಂತ. ಸಾನ್ವಿ ಅವರಿಗೆ ವಿಶ್ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನಿಮ್ಮದು ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು ಮಕ್ಕಳದ್ದು ಯಾರ್ದಾದ್ರು ಬರ್ತಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ. ನಾನು ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಒಂದು ವೇಳೆ ನನ್ನ ವ್ಲಾಗ್ ಇಲ್ಲ ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಡೇಯಲ್ಲಿ ಇರ್ತದೆ. ನಿನ್ನೆ ವಿಷಯನ್ನು ಇವತ್ತು ಹಾಕಿದ್ದೇನೆ. ನಾನು ನಿನ್ನೆ ಸ್ವಲ್ಪ ವ್ಲಾಗ್ ಮಾಡಿದ್ದೆ, ಬಟ್ ಅದನ್ನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಮಳೆ ಇದ್ದ ಕಾರಣ. ಹಾಗೆ ನಿನ್ನೆದು ವಿಶ್ ಕೂಡ ಇವತ್ತೇ ಹಾಕಿದ್ದೇನೆ. ವಿಶ್ ಮಾಡಲಿಲ್ಲ ಅಂತ ಅಂದ್ಕೊಳ್ಬೇಡಿ, ವಿಶ್ ಮಾಡಿರ್ತೇನೆ. ಸಮ್ಟೈಮ್ಸ್ ವ್ಲಾಗ್ ಹಾಕಲಿಕ್ಕೆ ಆಗಿರೋದಿಲ್ಲ, ಹಾಗಾಗಿ ನಿಮ್ಮ ವಿಶಸ್ ಬಾಕಿ ಆಗಿರ್ತದೆ. ಒಂದು ವೇಳೆ ಬಾಕಿ ಆದರೆ ಅದರ ನೆಕ್ಸ್ಟ್ ಡೇ ಹಾಕಿರ್ತೇನೆ ನಾನು. ಈ ಕೋಳಿ ಇಲ್ಲಿ ಉಳಿದ್ದಾಳೆ. ಇವ ನೋಡಿ ಗುಂಡ, ಇದು ನಮ್ಮ ಡಿಂಗ. ಇಲ್ಲಿ ನೋಡಿ ಟಪ್ಪಿ, ನಂದಿ, ಕಜ್ಜು, ಶಂಭು, ರಿಂಗ ಮತ್ತು ಜೂನಿ ಮಿಸ್ಸಿಂಗ್. ಎಲ್ಲಿದ್ದಾರೆ ಗೊತ್ತಿಲ್ಲ ಅವರು. ನೀನು ಬೇಡ ಅನ್ನ ಕೂತ್ಕೊಳ್ಳಿ, ನಾನೀಗ ಹೋಗೋದು, ನನ್ನದು ಬಿಸಿ ಆಯಿತು, ಇನ್ನು ಬೇಡ ನೀನು ಬರೋದು, ಆಯಿತಾ? ನಾನು ಹೋಗ್ತೇನೆ ಈಗ. ಇವನಿಗೆ ಉಂಟಲ್ಲ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಬೇಡ ಪಾಪ. ಇವ ಉಂಟಲ್ಲ ಮೇಲೆ ಬಂದು ಕೂತ್ಕೊಳ್ಳಿಕ್ಕೆ ನೋಡೋದು. ನನಗೀಗ ಹೋಗಬೇಕಿನ್ನು, ಇಲ್ಲಿ ಕೂತ್ರೆ ಆಗಲಿಕ್ಕಿಲ್ಲ. ಬೆಳಗ್ಗೆ ತಿಂದಾಯಿತು. ಇವತ್ತು ಗೊಬ್ಬರ ತೆಗೆದು ಅಂತ ಅಂದ್ಕೊಂಡಿದ್ದೇವೆ. ಯಾಕಂದರೆ ದನಗಳು ಕರು ಹಾಕಲಿಕ್ಕೆ ಹತ್ರ ಆಗಿದೆ ಅಲ್ಲ, ಹಾಗೆ ಅದು ಎತ್ತರ ತಗ್ಗೆಲ್ಲ ಇರೋದು ಬೇಡ, ಸ್ವಲ್ಪ ಲೆವೆಲ್ ಇರಲಿ ಅಂತ ಹೇಳಿ ಇವತ್ತು ತೆಗೆದು ಗೊಬ್ಬರದ ಗುಂಡಿಗೆ ಹಾಕೋದು. ಸುಮಾರಷ್ಟು ಇಲ್ಲ, ಅಂದರೆ 2 ಗಂಟೆ ಕೆಲಸ ಉಂಟು, ಮಧ್ಯಾಹ್ನದ ಒಳಗೆ ಆಗ್ಬೋದು. ಅದಕ್ಕೆ ನಾವೀಗ ಹುಲ್ಲಿಗೆ ಬಂದು 2 ಕಟ್ಟ ಹುಲ್ಲು ಮಾಡಿಕೊಂಡೋಗಿ ಹಾಕಿದರೆ ನಮಗೆ ಮತ್ತೆ ಸುಲಭ ಆಗ್ತದೆ. ಗೊಬ್ಬರ ತೆಗೆಯುವ ಹೊತ್ತಿಗೆ ಅವರನ್ನು ಸ್ವಲ್ಪ ಹೊತ್ತು ಹೊರಗೆ ಕಟ್ಟೋದು, ಅಲ್ಲೇ ಕಾಣುವಲ್ಲಿ ಕಟ್ಟೋದು, ಮತ್ತು ಅವರನ್ನು ಒಳಗೆ ತಂದು ಕರ್ಕೊಂಡು ಕಟ್ಟಿ ಹಾಕೋದು. ಹಾಗೆ ಗೊಬ್ಬರ ಅದು ಲೆವೆಲ್ ಇರಬೇಕಾಗ್ತದೆ. ಅಷ್ಟು ಲೆವೆಲ್ ಇಲ್ಲ ನಮ್ಮ ಮನೆಯಲ್ಲಿ ಈಗ ಇರೋ ಗೊಬ್ಬರ ದನ ಕರು ಹಾಕುವ ಟೈಮಿಗೆ. ಒಂದು ವೇಳೆ ತೆಗೆದು ಮತ್ತು ಬಜವೆಲ್ಲ ಹಾಕಿದರೆ ಸಾಧಾರಣ ಲೆವೆಲ್ ಸಿಗ್ತದಲ್ವ, ಹಾಗೆ. ಕೂರಸ ಬಂದ. ಟಿಂಕಿಯನ್ನು ಮುದ್ದು ಮಾಡುವಾಗ ಅವನು ಬರಲಿಲ್ಲ ಆದರೆ ಹೇಗೆ?
ಕಿಂಕಿಯನ್ನು ಮುದ್ದು ಮಾಡಿದ್ರಲ್ಲ ನನ್ನನ್ನು ಮಾಡಲಿಲ್ಲ ಅಂತ ಅವನಿಗೆ ಬೇಜಾರು ಈಗ. ಕುರ ಒಂದು ಕಟ್ಟ ಹುಲ್ಲಾಯಿತು. ಇವರು ಒಂದು ಕಟ್ಟ ಹಾಕಲಿಕ್ಕೆ ಹೋಗಿದ್ದಾರೆ, ಇನ್ನೊಂದು ಕಟ್ಟ ಇಲ್ಲಿ ಕಟ್ಟಿಟ್ಟು ನಾನು ರೆಡಿಯಾಗಿ ನಿಂತಿದ್ದೇನೆ. ಸುತ್ತಲೂ ಕತ್ತಲು ಆವರಿಸಿದೆ ಆಯಿತಾ. ಈಗ ಜೋರು ಮಳೆ ಬರ್ತದೆ. ಅದಕ್ಕಿಂತ ಮುಂಚೆ ನನ್ನ ಮನೆಗೆ ತಲುಪಬೇಕು ಅಂತ ಇದ್ದೆ, ಆದರೆ ಆಗೋದಿಲ್ವ ಅಂತ ಹನಿಲಿಕ್ಕೆ ಶುರುವಾಯಿತು. ನಾನು ಇವ್ರ ಹತ್ರ ಬೇಗ ಬನ್ನಿ ಅಂತ ಹೇಳಿದ್ದೆ, ಇವರು ಬರ್ತಾರಾ ಬೇಗ ಅಂತ ಗೊತ್ತಾಗೋದಿಲ್ಲ ನನಗೆ. ಜೋರು ಮಳೆ ಬರ್ತುಂಟು. ಇವನನ್ನು ನೋಡಿ, ಇವನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಚಲ ಅವ ಓಡುದು ಅಂತ ನಿನ್ನೆ ಸಹ ಹಾಗೆ ಮಾಡ್ತಾ ಇದ್ದ. ಆಯಿತು, 2 ಕಟ್ಟಗಿಂತ ಜಾಸ್ತಿ ಉಂಟು. ಇನ್ನು ಇವ್ರನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಹೊತ್ತು, ಅಂದರೆ ಮಧ್ಯಾಹ್ನದೊಳಗೆ ನಮ್ಮದು ಗೊಬ್ಬರ ತೆಗೆದಾಗ್ಬೋದು. ಮಳೆ ಸಹ ಜೋರು ಬರೋದು ಈಗ ಸ್ವಲ್ಪ ಕಡಿಮೆ ಆಯಿತು. ಗೊಬ್ಬರ ಪೂರ್ತಿ ತೆಗೆದಾಯಿತು. ದನಗಳನ್ನು ಕರ್ಕೊಂಡು ಬಂದಾಯಿತು. ನೋಡಿ, ಇಬ್ಬರು ಹುಲ್ಲು ತಿಂತಾ ಇದ್ದಾರೆ. ಮಳೆ ಜೋರು ಇತ್ತು, ಈಗ ಸ್ವಲ್ಪ ನಿಂತಿದೆ. 1:30 ಆಯಿತು. ಇವಾಗ ಸ್ನಾನ ಕೂಡ ಆಯಿತು ನಂದು. ಗೊಬ್ಬರ ಕಂಪ್ಲೀಟಾಗಿ ತೆಗೆದಾಗುವಷ್ಟರಲ್ಲಿ 1 ಗಂಟೆ ಆಗಿದೆ. ನಾನು ಹೋಗಿ ದನಗಳನ್ನು ಕರ್ಕೊಂಡು ಬಂದೆ. ಇವರು ಬಜಾವೆಲ್ಲ ತಂದು ಹಾಕಿದ್ರು, ಆಯಿತು. ಇಲ್ಲಾದರೆ ಅವಳು 2 ಗಂಟೆ ಆಗ್ತದೆ ನಮ್ಮದೆಲ್ಲ ಕ್ಲೀನಿಂಗ್ ಎಲ್ಲ ಆಗುವಾಗ. ನಂದು ಸ್ನಾನ ಆಯಿತು, ತಲೆ ಸ್ನಾನ ಕೂಡ ಮಾಡಿದೆ ನಾನು. ಯಾಕಂದರೆ ನಾನು ಸುಮಾರು ಒದ್ದಾಗಿದ್ದೇನೆ. ಇವತ್ತು ಮಳೆ ಬರ್ತಾನೇ ಇತ್ತು, ಮಳೆ ಬಿಟ್ಟದಂತಲೇ ಇಲ್ಲ. ಜಾರಿಕೊಂಡು ಬಿದ್ದುಕೊಂಡು ಎದ್ದುಕೊಂಡು ಹೇಗೋ ಗೊಬ್ಬರ ಮುಗಿಸಿದೆವು. ಹಾಗೆ ಇನ್ನು ಬರುವ ತಿಂಗಳು. ನಾನಿವತ್ತು ಬೆಳಿಗ್ಗೆನೇ ಸಾಂಬಾರು ಮತ್ತು ಪಲ್ಯ ಮಾಡಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ಆಗುವಾಗ ಸೌತೆಕಾಯಿದು ರಾಯ್ತ ಕೂಡ ಮಾಡಿದ್ದೆ. ಹಾಗೆ ಮಧ್ಯಾಹ್ನ ಊಟ ಮಾಡಿ ಮತ್ತೆ ರೆಸ್ಟ್ ಮಾಡುವ ಅಂಥೇಳಿ ಬೇಗ ಬೇಗ ಊಟ ಮಾಡಿ ಮತ್ತೆ ಮಲಗಿದ್ದು ನಾನು. ಸ್ನೇಹಿತರೆ, ಶುಭ ಸಂಜೆ. ಇವತ್ತು ಎಷ್ಟು ಮಳೆ ಬಂದಿದೆ ಅಂದರೆ ನೋಡಿ, ಇದು ಆನೆಕಂದಕದಲ್ಲಿ ಫುಲ್ಲಾಗಿದೆ. ಇದರ ಮುಂಚೆ ನಾವು ಅಲ್ಲಿ ಸಹ ಫುಲ್ಲಾಗಿದೆ. ಮುಂಚೆ ಇಲ್ಲೇ ದನ ಮೇಯಿಸ್ತಾ ಬರ್ತಾಯಿದ್ವಿ ಇಲ್ಲಿ. ಈಗ ನೀರು ಫುಲ್ಲಾಗಿದೆ. ಜೋರು ಮಳೆ ಬೆಳಿಗ್ಗೆಯಿಂದನೇ ಫುಲ್ಲಾಗಿದೆ ನೀರೆಲ್ಲ. ನೀರಿನ ಹರಿವು ಸಹ ತುಂಬ ಜಾಸ್ತಿ ಆಗಿದೆ. ನಾವು ಸಂಜೆ ಹುಲ್ಲಿಗೆ ಬಂದೇವೆ. ಚಹಾ ಎಲ್ಲ ಕುಡ್ದಾಯಿತು. ನಾವು ಹೊಳೆಯ ಬದಿಗೆ ನಮ್ಮ ತೋಟ ಉಂಟಲ್ಲ, ಇಲ್ಲಿಗೆ ಬಂದಿದ್ದೇವೆ. ಇಲ್ಲೆಲ್ಲ ನೀರು ಬರುವುದಿಲ್ಲ, ಸ್ವಲ್ಪ ಎತ್ತರದ ಜಾಗ. ಆದರೆ ಹೊಳೆಯಲ್ಲಿ ಸುಮಾರು ನೀರು ಬಂದಿದೆ. ಈಗ ಇವರು ನಿಮಗೆ ಲಾಸ್ಟ್ ಕ್ಲಿಪ್ಪಲ್ಲಿ ತೋರಿಸಿರ್ಬೋದು ಆನೆಕಂದಕದಲ್ಲಿ ಎಷ್ಟು ನೀರು ತುಂಬಿದೆ ಅಂತ. ಕಳೆದ ವರ್ಷ ಅಲ್ಲಿಂದಲೇ ನೀರು ಪಾಸ್ ಆಗಿದೆ, ನಾವು ಅದನ್ನು ಎತ್ತರ ಮಾಡಿದ್ದೇವಲ್ಲ, ಹಾಗಾಗಿ ನೀರು ಪಾಸ್ ಆಗಲಿಲ್ಲ. ಮತ್ತು ಈಗ ಹೊಳೆಯಲ್ಲಿ ಸುಮಾರು ನೀರು ಬಂದಿದೆ. ನಮ್ಮ ಪಂಪ್ ಶೆಡ್ ತನಕ ನೀರು ಬಂದಿದೆ. ಈಗ ತೋರಿಸ್ತೇನೆ ಕರ್ಕೊಂಡೋಗಿ ಎಷ್ಟು ನೀರು ಬಂದಿದೆ ಅಂತ. ಬನ್ನಿ ನೋಡಿ. ಇಲ್ಲಿಂದ ನಾನು ಮೊನ್ನೆ ಅಲ್ಲಿ ತನಕ ಹೋಗಿ ವಿಡಿಯೋ ಮಾಡ್ತಿದ್ದೆಲ್ಲ, ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ನೀರು ತುಂಬಿದೆ. ಇನ್ನು ನಮ್ಮ ಪಂಪ್ ಶೆಡ್ ನಿಮಗೆ ಗೊತ್ತುಂಟು, ಇಲ್ಲೇ ಅವತ್ತು ಮಂಗಳಗೌರಿ ಎಲ್ಲ ನೀರು ಕುಡಿಲಿಕ್ಕೆ ಬಂದು ಹೊಳೆಗೆ ಬೀಳ್ತಿದ್ದದು. ಈಗ ನೋಡಿ ಎಷ್ಟು ನೀರು ಉಂಟು ನೋಡಿ.
ನೋಡಿ ಇದು ನಮ್ಮ ತೋಟದ ಬದಿಯಲ್ಲಿ ಸಹ ಸ್ವಲ್ಪ ನೀರು ಬಂದಿದೆ. ಇನ್ನು ನಮ್ಮ ತೋಟದ ಬೌಂಡ್ರಿ ಲಾಸ್ಟ್ ನೋಡಿ, ಇಲ್ಲಿಂದ ಸಹ ನೀರು ಬಂದಿದೆ ನೋಡಿ. ಜಾಸ್ತಿ ಆಗ್ತಾ ಉಂಟು. ನಮಗೆ ಹೇಗೆ ಗೊತ್ತಾಗೋದು ಗೊತ್ತುಂಟಾ? ಇಲ್ಲಿ ಮೇಲೆ ಬರ್ತಾ ಇದ್ರೆ ನೀರು ಜಾಸ್ತಿ ಆಗ್ತಾ ಉಂಟು. ಆಗ ಇಲ್ಲಿ ಇತ್ತು, ನಾವು ಫಸ್ಟಿಗೆ ಮುಂದೆ ನೋಡುವಾಗ, ಈಗ ಇಷ್ಟಾಗಿದೆ. ಆದರೂ ಎಷ್ಟೇ ನೀರು ಬಂದರೂ ಇಲ್ಲಿ ತನಕ ನಮ್ಮ ಪಂಪ್ ಶೆಡ್ ಉಂಟಲ್ಲ ಅದು ಮುಳುಗಲಿಲ್ಲ. ಅಂದರೆ ಇದು ಎತ್ತರದ ಜಾಗ ಅಂತ. ಇವರು ಗೊನೆಯನ್ನು ತೊಳಿತಾ ಇದ್ರಲ್ಲ, ಅದು ಇಲ್ಲೇ ನಮ್ಮದೊಂದು ಚಿಕ್ಕ ಪಾಪು ಉಂಟಾಯ್ತು, ಅಂದರೆ ದಾಟಿ ಹೋಗುವಂಥದ್ದು. ಅದು ಸಹ ಮುಚ್ಚಿ ಹೋಗಿದೆ, ಅಷ್ಟು ನೀರು ಬಂದಿದೆ. ಅಂದರೆ ಕೆಲವು ತೋಟಕ್ಕೆ ನೀರು ಬರ್ತದೆ ನೋಡಿ, ಇದು ಪೋಷಣಿಗೆ ನೀರು ಬರೋದಿಲ್ಲ, ತಗ್ಗಿನ ಜಾಗದಲ್ಲಿ ನೀರು ಬರುವಂಥದ್ದು. ಅಂದರೆ ಇಷ್ಟು ಮೇಲಿನ ಜಾಗದಲ್ಲಿ ಬರೋದಿಲ್ಲ. ಇದೇ ಪೋರ್ಷನ್ನ ಕೆಳಗಡೆ ಭಾಗ ಉಂಟಲ್ಲ, ಅಲ್ಲಿಗೆ ನೀರು ಬರೋದು. ಅದಕ್ಕೆ ನಾವು ಕೆಳಗೆ ತೋಟ ಅಂತ ಹೇಳೋದು. ಇದಕ್ಕೆ ನೀರಲ್ಲಿ ಮುಳುಗ್ತದಲ್ಲ. ಈಗ ನಾನು ಹೇಗೋ ಒಂದು ಕಡೆಯಿಂದ ಪಾಪು ನೋಡ್ಕೊಂಡು ಬಂದೆ. ಅಂದರೆ ಸಂಕದ ಥರ ಒಂದು ಮಾಡಿದ್ದಾರೆ ಆಯಿತಾ, ಇಲ್ಲಿಂದ ನಮಗೆ ದಾಟಿ ಹೋಗಲಿಕ್ಕೆ. ಈಗ ನಾನು ಹುಡುಕಿಕೊಂಡು ಹೋಗೋದು, ಕಾಲಲ್ಲಿ ಕಾಣೋದಿಲ್ಲಲ್ಲ, ತಪ್ಪಿದರೆ ನೀರಲ್ಲಿ ಹೋಗ್ಬೋದು. ಗಣಿ ಎಂತ ಮಾಡ್ತಿದ್ದೀರಾ ಹೇಳಿ? ಜೀಗುಜ್ಜೆ ಮತ್ತು ಸಿಹಿಗೆಣಸಿದು ಪೋಡಿ. ಹಾಗೆ ಜೀಗುಜ್ಜೆ ಸ್ವಲ್ಪ ಹಾಳಾಗಿತ್ತು, ಅದನ್ನೆಲ್ಲ ತೆಗೆದು ಈಗ ಒಳ್ಳೆ ಪಾರ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಸಂಜೆ ಚಹಾ ಎಲ್ಲ ರೆಡಿಯಾಗಿದೆ. ಇವರೀಗ ಪೋಡಿಗೆ ರೆಡಿ ಮಾಡ್ತಾ ಇದ್ದಾರೆ. ಕಡಲೆ ಹಿಟ್ಟು ಮತ್ತು ಮೆಣಸು ಪುಡಿ, ಕೊತ್ತಂಬರಿ ಪುಡಿ ಎಲ್ಲ ಸಹ ಹಾಕಿದ್ದಾರೆ. ಅವರಿಗೆ ಹೇಗೆ ಕಂಫರ್ಟೇಬಲ್ ಆಗ್ತದೆ ಹಾಗೆ ಮಾಡ್ತಾ ಇದ್ದಾರೆ. ಪೋಡಿ ರೆಡಿ ಮಾಡಿದ್ರು. ಇದು ಚಟ್ನಿ, ಟೊಮೆಟೊ ಚಟ್ನಿ ನನಗೆ ಇಷ್ಟ, ಪೋಡಿಯಲ್ಲಿ ಮುಳುಗಿಸಿ ತಿನ್ನಲಿಕ್ಕೆ ಆಯಿತಾ. ಪೋಡಿ ಇದರಲ್ಲಿ ಮುಳುಗಿಸಿ ತಿನ್ನಲಿಕ್ಕೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಆಮೇಲೆ ಕೆಂಪು ಮೆಣಸು ಹಾಕಿ ಮಾಡಿದ ಚಟ್ನಿ. ಹಾಗೆ ಪೋಡಿ ನೋಡಿ